ಕಾಲಾಡ್ಸು, ಚೆನ್ನಾಗಾಡ್ಸು. ಹಂಗೆ. ಅಪ್ಪ ಮೈ ಕೆರಿತಾ ಇದೆ. ಸುಮ್ನೆ ನಾಟಕ ಎಲ್ಲ ಮಾಡ್ಬೇಡ, ಸರಿನಾ? ಸ್ವಲ್ಪ ನೋಡು. ಏನೋ ಕಚ್ಚಿದ್ಯಲ್ಲಮ್ಮ. ಲೇ ಸೋಮ, ಅಲ್ಲಿ ನೋಡ್ ಸ್ವಲ್ಪ. ಆ ಪ್ರೆಸಿಡೆಂಟ್ ಫ್ಯಾಕ್ಟ್ರಿಯಿಂದ ಎಷ್ಟು ವೇಸ್ಟೇಜ್ ಎಲ್ಲ ಬಂದು ಸೇರ್ಕೊಂಡಿದೆ ಇಲ್ಲಿ. ಸರಿ ಸಾಕು, ಮೇಲ್ಗಡೆ ಬನ್ನಿ. ಬಾ ಮಗಳೇ, ಹೋಗೋಣ. ಮನೆಗೆ ಹೋಗಿ ಅರ್ಶನದ ನೀರು ಕುಡಿದ್ರೆ ಸರಿ ಹೋಗುತ್ತೆ. ಅದೆಲ್ಲ ಬೇಡ ಕಣ, ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿದ್ರೆ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಸೋಮಣ್ಣ, ಕೃಷಿ ಇಲಾಖೆಗೆ ಸ್ವಲ್ಪ ಬೇಗ ಹೋಗ್ಬೇಕಂತೆ. ಏನಾಯ್ತು? ನಂಗೆ ಗೊತ್ತಿಲ್ಲ. ಪಕ್ಷಿ ಕಾಯಿಲೆ ಹರಡ್ತಿರೋ ಈ ಸಮಯದಲ್ಲಿ ಗುಂಪಾಗಿ ಬಾತುಕೋಳಿನ ತಂದು ಸುಡೋ ಪರಿಸ್ಥಿತಿ ಬಂದಿದೆ. ಈ ಕಾಯಿಲೆ ನಮ್ಮೂರಲ್ಲಿ ಅಲ್ಲಲ್ಲಿ ಕಾಣಿಸ್ಕೋತಾ ಇರೋದನ್ನ ನೀವು ನೋಡಬಹುದು. ಬಿಪಿನ್, ಈಗ ನೀವು ಕಾಲ್ ಕನೆಕ್ಟ್ ಆಗ್ತಾ ಇದ್ದೀರಾ. ಅಲ್ಲಿ ಏನ್ ಆಗ್ತಾ ಇದೆ? ಆ ಕಾಯಿಲೆ ಇನ್ನೂ ಹರಡ್ಬೋದಾ? ಏನ್ ಪರಿಸ್ಥಿತಿ ಹೇಳಿ. ಜನಗಳ ಸೇಫ್ಟಿಗೋಸ್ಕರನೇ ಬಾತ್ಕೋಳಿಗಳನ್ನ ಕೂಡಿಟ್ಟು ಸುಟ್ಟಾಕ್ತಿದ್ದಾರೆ ಅಂತ ಗೌರ್ಮೆಂಟ್ ಹೇಳ್ತಿದೆ. ಇಲ್ಲಿವರೆಗೂ 25,000 ಬಾತ್ಕೋಳಿಗಳನ್ನ ಸುಟ್ಟಾಕಿದ್ದಾರೆ ಅಂತ ಒಂದು ವರದಿ ಬಂದಿದೆ. ಅದು ಅಲ್ಲದೆ ಕಾಯಿಲೆ ಬಂದು ಬಾತ್ಕೋಳಿಗಳು ಸತ್ತೋಗಿರೋ ಸಂಖ್ಯೆ ಒಂದು 50,000ಕ್ಕೂ ಹೆಚ್ಚು ಹೋಗಿದೆ ಅಂತ ವರದಿ ಹೇಳ್ತಾ ಇದೆ. ಇನ್ನು ಕಾಯಿಲೆ ಜಾಸ್ತಿ ಹರಡಬಹುದು ಅಂತ ಊರಿನ ಜನ ಮಾತಾಡ್ಕೊತಾ ಇದ್ದಾರೆ. ಅದು ಅಲ್ಲದೆ 10ನೇ ವಾರ್ಡಲ್ಲೇ ಒಂದು ಮೊದಲನೇ ಪಕ್ಷಿ ಕಾಯಿಲೆ ಕಾಣಿಸ್ಕೊಂಡಿದೆ. ಇದಲ್ವೇನ್ರಿ ಅವ್ರ ಮನೆ? ಇಲ್ಲಿ ಬಾತ್ಕೋಳಿಗಳಿದಾವಂತೆ. ಚೆಕ್ ಮಾಡೋಣ ಬನ್ನಿ. ಓ, ಉದರ್ ದೇಕೋ ಉದರ್ ಹೇ. ಹಕ್ಕಿ ಜ್ವರ ಗೊತ್ತೇ ಇದೆಯಲ್ವಾ ನಿಮ್ಗೆ? ಸಾಂಕ್ರಾಮಿಕ ಹರಡಿರೋ 1 ಕಿಲೋಮೀಟರ್ ಪ್ರದೇಶನ ಸ್ವಚ್ಛ ಮಾಡ್ಬೇಕು ಅಂತಾನೆ ಬಂದಿರೋದು ಇವರೆಲ್ಲ. ಏನು ಅಂದ್ರೆ ಬೇಗ ಬನ್ನಿ ಇಲ್ಲಿ. ನಮ್ಮ ಬಾತ್ಕೋಳಿಗಳನ್ನೆಲ್ಲ ಅಲ್ಲಪ್ಪ, ಇವರು ಕೇಂದ್ರದಿಂದ ಬಂದಿರೋ NCDC ಡೈರೆಕ್ಟರ್, ಪ್ರಾಣಿ ಸಂರಕ್ಷಣೆಯ ಅಧಿಕಾರಿಗಳು. ಪ್ರಾಣಿ ಸಂರಕ್ಷಣೆ ಅಂತ ಹೇಳ್ಕೊಂಡು ಸಾಯಿಸೋಕ್ ಬಂದಿದ್ದೀರಲ್ಲ. ನೋಡು ಸಚಿ, ಒಂದು ಬಾತುಕೋಳಿಗೆ 200 ರೂಪಾಯಿ ಸಿಗುತ್ತೆ. ನೀನು ಹೋಲ್ಸೇಲ್ ಆಗಿ ಮಾರ್ದೆ ಅಂತ ಒಪ್ಕೋ ಅಷ್ಟೇ. ಎಲ್ಲನೂ ಒಟ್ಟಿಗೆ ಮಾರಕ್ ಆಗಲ್ಲ. ನಿಮ್ ಸುರಕ್ಷತೆಗೋಸ್ಕರ ನಾನು ಈ ತರ ಮಾಡ್ತಿರೋದು. ನೋಡಿ, 200 ರೂಪಾಯಿ ಅಂತೆ. ಯಾರಿಗ್ ಬೇಕು ಆ ದುಡ್ಡು? ಏನೋ ಮಾಡ್ತಾ ಇದ್ಯಾ? ಮೊದ್ಲು ಭೋಪಾಲ್ ಲ್ಯಾಬ್ ಇಂದ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಹೊರಗ್ ಬರ್ಲಿ, ಆಮೇಲೆ ಸುಟ್ಟಾಕಣ ಇವುಗಳನ್ನ. ಸೋಮ, ನೀನ್ ಹೀರೋಯಿಸಂ ತೋರಿಸ್ಬೇಡ. ಇವ್ರು ಕಳಿಸಿರೋ ಅಂತ ಬಾತುಕೋಳಿ ಮಾಂಸ ತಿಂದೆ ಅಲ್ಲಿ ವಾಮಿಟ್ ಮಾಡ್ಕೊಂಡಿದ್ದಾರೆ, ಗೊತ್ತಾ? ಅದಕ್ಕೆ ಆರೋಗ್ಯ ಸರಿ ಇಲ್ಲ. ಹಕ್ಕಿ ಕಾಯಿಲೆ ಅಂತ ಹೇಳಿ ಬಾತ್ಕೋಳಿಗಳನ್ನ ಏನಕ್ಕೆ ಸಾಯಿಸ್ಬೇಕು? ಸುಮ್ನೆ ಊರ್ ಜನರನ್ನೆಲ್ಲ ಹೆದರ್ಸ್ತಾ ಇದಾರೆ. ಕ್ರಿಸ್ಮಸ್ ಬಂದ್ರೆ ಇದರಿಂದ ದುಡ್ಡು ಮಾಡ್ಕೊಳ್ಳೋಣ ಅಂತ ಇವ್ರು ಮಾಡ್ತಿರೋ ದಂಧೆ ಇದು. ಸೋಮ, ಈ ಜನಗಳಿಗೋಸ್ಕರ ರಾತ್ರಿ ಹಗಲು ಕಷ್ಟ ಪಡ್ತಿರೋಂತ ವ್ಯಕ್ತಿ ನಾನು. ಈಗ ನೀನು ಮಾಡಿರೋ ಕೆಲ್ಸಕ್ಕೆ ತುಂಬಾನೇ ಬೆಲೆ ತೆರಬೇಕಾಗತ್ತೆ. ಈ ಊರ್ ಜನಗಳನ್ನ ಸಾಯಿಸಕ್ ನೋಡ್ತಿದ್ಯಾ? ಈ ಊರಲ್ಲಿ ದುಡ್ಡು ಮಾಡೋರು ಏನ್ ಮಾಡ್ತಿದ್ದಾರೆ, ಕಷ್ಟ ಪಡೋರು ಏನ್ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಈ ಊರ್ ಜನಗಳಿಗೆ ನಾನೇ ಚೆನ್ನಾಗಿ ಹೇಳ್ಕೊಡ್ತೀನಿ. ಹೇಳ್ಕೊಡ್ತೀನಿ. ನೋಡ್ತೀನಿ. ಹೊರಡು. ಸಮಸ್ಯೆ ಆದ್ರೆ ಏನ್ ಸಮಸ್ಯೆ ಆಗುತ್ತೆ? ಸೋಮನಣ್ಣ, ಏನಣ್ಣ ಬಿರಿಯಾನಿ ಮಾಡಿಸ್ತಿದ್ಯಾ? ಬರ್ತಾಡೇನಾ? ಓ, ಪೇಪರ್ ನೋಡಲ್ಲ ಅನ್ಸುತ್ತಲ್ಲ. ಒಂಚೂರ ಬ್ಯಾನರ್ ನೋಡ್ರು. ಮತ್ತೆ ಚಿಕನ್ ಅಲ್ವಾ? ಬಾತ್ಕೋಳಿನ ಇದ್ರ ಬದಲು ನಮ್ನ ಸಾಯಿಸ್ಬಿಡು. ಇನ್ನು ನಮಗ್ ಮದ್ವೆ ಬೇರೆ ಆಗಿಲ್ಲ. ಅನ್ಕೊಂಡವನೆ. ಹಿಡ್ಕೋ. ಹಿಡ್ಕೊಳ್ಳಿ. ಬುದ್ಧಿ ಇದೆಯಾ? ಯಾರಾದ್ರೂ ಹೀಗ್ ಮಾಡ್ತಾರಾ? ನೋಡೋರ್ಗೆ ಇದು ತಮಾಷೆ ಅಂತ ಅನಿಸ್ಬೋದು, ಆದ್ರೆ ಇವರು ನಮ್ ಜೀವನನೇ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಊರ್ ಜನರ ಭಯನ ಹೋಗ್ಸೋದಕ್ಕೆ ಇದನ್ ಬಿಟ್ರೆ ಬೇರೆ ದಾರಿ ಗೊತ್ತಾಗ್ಲಿಲ್ಲ. ನಾವಿಬ್ರೆ ತಿನ್ಬಿಟ್ಟು ಇದನ್ನ ಉದ್ಘಾಟನೆ ಮಾಡ್ತೀವಿ. ಬನ್ನಿ ಸರ್. ಸರಿರಾ ಸರಿ ಸರ್, ಇವ್ರು ಮಾಡ್ತಿರೋದು ನೋಡಿ ಸರ್. ಇಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ ಸೋಮನ್? ನೀವ್ ಇದನ್ನ ತಿಂದ್ಮೇಲೆ ಏನಾದ್ರೂ ಸಮಸ್ಯೆ ಆದ್ರೆ ಎಲ್ರು ಬಂದು ಪೊಲೀಸ್ ಅವ್ರನ್ನ ಕೇಳೋದು ನಮ್ಮಿಂದೇನು ಮಾಡಕ್ ಆಗ್ಲಿಲ್ಲ ಅಂತ. ತೆಗೆದ್ ಬಿಸಾಕಿದೀನ. ಸರ್, ನೀವ್ ಅನ್ಕೊಂಡಿರೋ ತರ ಇಲ್ಲೇನು ನಡೀತಾ ಇಲ್ಲ. ಈ ಬಾತ್ಕೋಳಿಗಳು ಸಾಯ್ತಾ ಇರೋದು ಪಕ್ಷಿ ಕಾಯಿಲೆಯಿಂದಲ್ಲ. ಇವ್ರ ಫ್ಯಾಕ್ಟರಿಯಿಂದ ಬರೋ ಕೆಮಿಕಲ್ ಈ ನೀರಿಗೆ ಮಿಕ್ಸ್ ಆಗಿದೆ. ಓ ಹಾಗ? ಈ ಬಾತುಕೋಳಿಯಿಂದ ಮೀನುಗಳೆಲ್ಲ ಸತ್ತಿದ್ದಲ್ವಾ? ಸೈಂಟಿಸ್ಟ್ ಐಸಿಕ್ ಸೋಮನ್ ಹೇಳ್ತಿರೋದ ಇದು? ಅದ್ಭುತ ಸಾರ್. ಫ್ಯಾಕ್ಟ್ರಿಯಿಂದ ಬಂದಿರೋ ಕೆಮಿಕಲ್ಗಳಿಂದ ಬಾತ್ಕೋಳಿಗಳು ಸತ್ತಿರೋದು. ಈ ತರ ಮಾಡಿ ಇರೋ ಬಾತ್ಕೋಳಿಗಳನ್ನೆಲ್ಲ ಸಾಯಿಸಿದ್ರೆ ಈ ಪ್ರೆಸಿಡೆಂಟ್ ಫಾರ್ಮ್ ಅಲ್ಲಿರೋ ಬೀಫ್ಗಳಿಗೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ. ಸರ್, ಇದು ಇವರೇ ಬೇಕು ಅಂತ ಮಾಡ್ತಿರೋ ಗೇಮ್ ಸರ್. ಸರ್, ಈಗ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇ ಮಾತಾಡಿ ನೋಡಿ ಸರ್. ಸೋಮನ್, ಈ ಸಮಸ್ಯೆ ಇಲ್ಲೇ ಬಗೆಹರಿದ್ರೆ ಒಳ್ಳೇದು. ಇದನ್ ತಿಂದು ಯಾರಿಗಾದ್ರೂ ಏನಾದ್ರೂ ಆದ್ರೆ ಅದ್ ನನ್ ಮೇಲೆ ಬರುತ್ತೆ. ನೀನ್ ಸರ್ಕಾರಿ ಕೆಲ್ಸದಲ್ಲಿ ಇದೆಯಾ ಅಂತ ಕೇಸ್ ಹಾಕ್ತಾ ಇಲ್ಲ ಅಷ್ಟೇ ನಿನ್ ಮೇಲೆ. ಇಲ್ಲಿ ಕೇಳಿ, ಇದನ್ನೆಲ್ಲ ತಗೊಂಡು ಜೀಪಲ್ಲಿ ಹಾಕಿ.
ಇದಕ್ಕೆ ಬದಲಾಗಿ ಸೆಂಟ್ರಲ್ ಇಂದ ಆರ್ಡರ್ ಬರೋ ಹಾಗೆ ನಾನು ಮಾಡ್ತೀನಿ ಸರ್. 2 ಕೈನೂ ನೀಟ್ಕೊಂಡು ಕಾಯ್ತೀರಿ. ಗುಡ್ ಮಾರ್ನಿಂಗ್. ಸರ್ ನೆನ್ನೆ ಬಿರಿಯಾನಿ ಹೇಗಿತ್ತು ಸರ್? ನಿಮಗೋಸ್ಕರ ಬಿಸಿ ಬಿಸಿ ಫ್ರೈಡ್ ರೈಸ್ ಒಳಗೆ ಕಾಯ್ತಾ ಇದೆ, ಹೋಗಿ. ಸರ್, ನೀನು ಹೀಗೆ ಹೋರಾಟ ಮಾಡ್ಕೊಂಡಿದ್ರೆ ಇಲ್ಲಿ ಮಾಡುವಂಥ ಕೆಲಸನ ಯಾರು ಮಾಡ್ತಾರೆ? ಸರ್ ನಾನು ಅಷ್ಟೊಂದು ರಜಾನೂ ಕೂಡ ಹಾಕಿಲ್ವಲ್ಲ ಸರ್. ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ರಜಾ ತಗೊಂಡಿದ್ದು. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವತ್ತು ಗೌರ್ಮೆಂಟ್ನ ವಿರುದ್ಧ ಹೋರಾಟ ಮಾಡಬಾರ್ದು. ನಿನಗೆ ಗೌರ್ಮೆಂಟಿಂದ ಎನ್ಒಸಿ ಸಿಕ್ಕಿದ್ಯಾ? ಕೌನ್ಸಿಲರು ರೂಲಿಂಗ್ ಪಾರ್ಟಿ ಕಡೆಯವರು, ಅದನ್ನ ಮರಿಬೇಡ. ಓ, ಹಾಗಾದ್ರೆ ಇದ ವಿಷಯ. ಊರನ್ನ ಕಾಪಾಡಬೇಕು ಅಂದ್ರೆ ನೀನ್ ಇಲ್ಲಿದ್ರೆ ಆಗಲ್ಲ. ನಿನ್ ಕೆಲಸ ಅಗ್ರಿಕಲ್ಚರ್ ಆಫೀಸರ್. ಸರ್, ಇಲ್ಲಿರೋ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ಸು ಲೀವ್ ಹಾಕಿ ಟ್ರಿಪ್ ಹೊಡಿತಿರ್ಬೇಕಾದ್ರೆ ನಾನು ಇಲ್ಲಿದ್ದೀನಿ ಅಂದ್ರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಊರಿಗೋಸ್ಕರ ಮಾತ್ರ. ಇದ್ಯಾವುದು ಸಾಧ್ಯ ಆಗಲ್ಲ ಅಂದ್ರೆ ನಾನು VRS ತಗೋತೀನಿ ಬಿಡಿ. ನೀನ್ ಸ್ವಲ್ಪ ನೋಡ್ಕೊಂಡು ಮಾತಾಡು, ಇಲ್ದಿದ್ರೆ ತುಂಬಾ ಕಷ್ಟ ಅನುಭವಿಸ್ತೀಯ. ಸರ್, ನಮ್ಮಪ್ಪ ಒಂದು ಲೋನ್ ಮಾಡಿದ್ರಷ್ಟೇ, ಅದನ್ನ ಹೋದ ವಾರನೇ ಕಟ್ಟಿದಾಯ್ತು. ಇನ್ನು ಊರನ್ನ ಸರಿ ಮಾಡಬಹುದೋ ಇಲ್ವೋ ಅನ್ನೋದನ್ನು ನೋಡೇ ಬಿಡ್ತೀನಿ. ಏನ್ ಜನ್ಮನ್ರಿ ಇವಂತು. ಜನ ಹೊರಗಡೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ಅಂತ ಸಾಯ್ತಾ ಇದ್ದಾರೆ. ಇವನ್ ನೋಡಿದ್ರೆ ಲೇ ಸೋಮನ್, ಎಂತ ಕೆಲಸ ಮಾಡಿದ್ಯೋ ನೀನು? ಯಾರ ಮಾತು ಕೇಳಿ ಕೆಲಸ ರಿಸೈನ್ ಮಾಡ್ದೋ? ನನ್ನ ಮಗಳನ್ನ ಇದ್ರ ಬಗ್ಗೆ ಒಂದು ಮಾತು ಕೇಳಿದ್ಯಾ ನೀನು? ನನ್ನ ಜೀವನದಲ್ಲಿ ನನಗೆ ಅಂತ ಕೆಲವು ಆಸೆಗಳಿದೆ. ನನ್ನ ಇಷ್ಟ ಅಂದ್ರೆ ಇನ್ನು ಮುಂದಕ್ಕೆ ನನ್ನ ಮಗಳ ಗತಿ, ನನ್ನ ಮೊಮ್ಮಗಳ ಗತಿ ಏನು? ನಿನಗೆ ಗೌರ್ಮೆಂಟ್ ಕೆಲಸ ಇದ್ದಿದ್ದ ಕಾರಣಕ್ಕೇನೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಕ್ಕೆ ನಾನು ಒಪ್ಕೊಂಡಿದ್ದು. ನಾನು VRS ತಗೋತೀನಿ ಅಂತ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನನ್ನ ಹೆಂಡತಿ ಮಗಳು ಹೇಗಿದ್ರು ಇನ್ಮೇಲೂ ಹಾಗೆ ಇರ್ತಾರೆ. ಮತ್ತೆ ಉಪ್ಪಿಲ್ದೆ ಊಟ ಮಾಡೋದೇ ಪಾಶ್ ಜೀವನನಾ? ಪುಟಿ, ಈ ಹೂವ ತಗೊಂಡೋಗಿ ನಿಮ್ಮಪ್ಪನ ಕಿವಿಲಿಡು. ಏನ್ ಹೇಳದಿಂತ ಅವ್ರಿಗೆ? ಶಾಲಿನಿ, ಏನು ಹೇಳ್ಬೇಡಿ. ನನ್ನ ಕೈಲಿ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ. ಇನ್ಮೇಲೆ ನಾನು ನಿರ್ಧಾರಗಳನ್ನ ತಗೊಳ್ತೀನಿ. ಏನದು? ಅಪ್ಪನ್ ಕೇಟ್ರಿಂಗ್ ಬಿಸ್ನೆಸ್ನ ಇನ್ಮುಂದೆ ನಾನು ನಡೆಸ್ತೀನಿ. ನೀವು ಮಗಳನ್ನ ನೋಡ್ಕೊಂಡು ಮನೇಲೇ ಇರಿ. ಈ ಕಡೆ ಬನ್ನಿ. ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ. ಸೋಮನಣ್ಣ, ನೀವಾ? ಏನಾಯ್ತು? ಅದ್ ನೀವು ಆಫೀಸಿಗೆ ಬರಲ್ಲ ಅಂದಿದ್ದಕ್ಕೆ ಬಂದಿರೋ ಜ್ವರ. ನೀನೊಂದು ಸ್ವಲ್ಪ ಟೀ ಮಾಡ್ಕೊಂಬಾ. ಬೇಡಮ್ಮ, ಒಂಚೂರು ಜೀರಿಗೆ ನೀರು ಕೊಡು ಸಾಕು. ಮನೇಲಿ ಹೇಳ್ದ ಅಣ್ಣ? ನಮ್ಮ ಮಾವ ಬಂದು ತುಂಬಾನೇ ಮಾತಾಡಿದ್ರು. ಅವನಿಗೇನಾದರೂ ಹೇಳ್ದ ಅಣ್ಣ? ನಾವು ಯಾಕೋ ಸುಮ್ಮನೆ ಪ್ರಯೋಜನ ಇಲ್ಲದೆ ಜಗಳ ಆಡಬೇಕು. ಅವರೇ ಆ ಕಡೆಯಿಂದ ಸುಮ್ಮನೆ ಏನೇನೋ ಮಾತಾಡ್ತಿದ್ರು. ಆದರೆ ತುಂಬ ಜಾಸ್ತಿ ಆಯಿತು ಅನ್ಸಿಲ್ವಾಣ? ನೀನು ಆಫೀಸಲ್ಲಿ ಕೂತ್ಕೊಂಡೆ ಎಲ್ಲ ಕೆಲಸ ಮಾಡ್ಬೋದು. ನಾನಲ್ಲಿ ಕೆಲಸ ಬಿಡೋದಕ್ಕೋಸ್ಕರನೇ ಎಲ್ಲರೂ ಕಾಯ್ತಿದ್ರಲ್ವೇನೋ. ಇನ್ನು ನನ್ನ ಹೋರಾಟನೂ ಅಲ್ಲಿ ಕಾಣಲ್ಲ. ಆ ಕೌನ್ಸಿಲರ್ ಮತ್ತು ಸನ್ನಿ ಮಾಡಿದ ಕೆಲಸಕ್ಕೆ ನಿನಗೆ ಈ ಥರ ಪರಿಸ್ಥಿತಿ ಬಂತು ಅಣ್ಣ. ನನಗೆ ಸರಿ ಅನ್ನಿಸ್ತಾ ಇಲ್ಲ. ಕೆಲವು ಭಾರಗಳನ್ನು ತಲೆ ಮೇಲಿಂದ ಇಳಿಸೋದೇ ಒಳ್ಳೇದಲ್ವೇನೋ.